ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ಕೆಲಥ್ಯ ಗಿಡದ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ತೀನಿ. ನೋಡಿ, ಈ ಕೆಲಥ್ಯ ಗಿಡ ಇಂಡೋರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಆದರೆ ಏನಂದರೆ ಇದಕ್ಕೆ ನಮ್ಮ ಇಂಡೈರೆಕ್ಟ್ ಲೈಟ್ ಬೇಕೇ ಬೇಕು. ಆದಷ್ಟು ಇದನ್ನು ಕತ್ತಲಲ್ಲಿಟ್ಟರೆ ಏನಾಗುತ್ತೆ, ಬೇಗ ಹಾಳಾಗಿಬಿಡುತ್ತೆ. ಕತ್ತಲಲ್ಲಿ ಇಡಬಾರ್ದು. ಇಂಡೈರೆಕ್ಟ್ ಲೈಟ್ ಇದಕ್ಕೆ ಯಾವಾಗಲೂ ಬೀಳ್ತಾ ಇರಬೇಕು. ಆ ಥರದ ಒಂದು ಏರಿಯಾದಲ್ಲಿ ಬೆಳೆಯೋದಕ್ಕೆ ಇಷ್ಟಪಡುವಂಥ ಗಿಡ ಇದು. ಆಮೇಲೆ ಇದನ್ನು ನೀವು ಸನ್ಲೈಟಿಗೆ ಇಡ್ತೀನಿ ಅಂದರೆ ಇದು ಗಿಡ ಬರೋದಿಲ್ಲ. ಆದಷ್ಟು ಇದನ್ನು ನೀವು ಇಂಡೈರೆಕ್ಟ್ ಲೈಟಲ್ಲೇ ನೀವು ಬೆಳೆಸಬೇಕಾಗತ್ತೆ. ಬಿಸಿಲು ಬಿದ್ದರೆ ಏನಾಗುತ್ತೆ ಅಂದರೆ ನೋಡಿ, ಈ ರೀತಿಯಾಗಿ ಎಲೆಗಳು ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. ನೀರು ಜಾಸ್ತಿ ಆದರೂ ಕೂಡ ಇದು ಎಲೆಗಳು ಈ ರೀತಿಯಾಗಿ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಬರುತ್ತೆ ನೋಡಿ, ಆವಾಗವಾಗ ಇದನ್ನು ಕಟ್ ಮಾಡಿ ತೆಗಿತಾ ಇರಬೇಕು. ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಗಿಡ. ಅದಕ್ಕೋಸ್ಕರ ಇದರಲ್ಲಿ ಸಾಕಷ್ಟು ವೆರೈಟಿ ಇದೆ ಕೆಲಥ್ಯದಲ್ಲಿ. ಈಗ ಸದ್ಯಕ್ಕೆ ನನ್ನ ಹತ್ರ ಇರುವಂಥದ್ದು ಇದು ಒಂದು ಗಿಡ ಮಾತ್ರ. ಇದು ನೋಡಿ, ಸ್ವಲ್ಪ ಈ ರೀತಿಯಾಗಿ ಬರ್ನ್ ಆಗಿದೆ. ಇದರದ್ದು ಇಲ್ಲಿ ಸ್ವಲ್ಪ ಬಿಸಿಲು ಬೀಳೋದ್ರಿಂದ ಈ ರೀತಿಯಾಗಿ ಬರ್ನ್ ಆಗಿದೆ ಇದು. ಆಮೇಲೆ ನೀರು ಕೂಡ ಅಷ್ಟೇ, ನಾವು ಹಾಕುವಾಗ ಸ್ವಲ್ಪ ಜಾಸ್ತಿ ಆದರೂ ಕೂಡ ಏನಾಗುತ್ತೆ ಅಂದರೆ ಎಲೆಗಳು ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. ಅದರಲ್ಲೂ ಈ ಬೇಸಿಗೆನಲ್ಲಿ ಗಿಡಗಳನ್ನು, ಅದರಲ್ಲೂ ಇಂಡೋರ್ ಗಿಡಗಳನ್ನು ನಾವು ಕಾಪಾಡ್ಕೊಳೋದು ಸ್ವಲ್ಪ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಇದು ನೋಡಿ, ಮಣ್ಣು ಯಾವ ರೀತಿಯಾಗಿರಬೇಕು ಅಂದರೆ ಮಾಯಿಸ್ಟಾಗಿರಬೇಕು. ತುಂಬ ನೀರು ಕೂಡ ಇರಬಾರ್ದು. ನೀರು ನಿಲ್ಲುವಂಥ ಮಣ್ಣನ್ನು ನೀವು ರೆಡಿ ಮಾಡಿದ್ರೆ ಏನಾಗುತ್ತೆ, ಗಿಡ ಬೇಗ ಕೊಳ್ತೋಗ್ಬಿಡುತ್ತೆ. ಇದಕ್ಕೇನಂದರೆ ಮಾಯಿಸ್ಟಾಗಿರಬೇಕು, ಜಾಸ್ತಿ ನೀರು ಕೂಡ ಇರಬಾರ್ದು, ಕಡಿಮೆ ಕೂಡ ನೀರಾಗಬಾರ್ದು ಇದಕ್ಕೆ. ಆ ರೀತಿಯಾಗಿ ನಾವು ಇಂಡೋರ್ ಗಿಡಗಳನ್ನು ನೋಡ್ಕೋಬೇಕಾಗತ್ತೆ. ಈ ಕೆಲಥ್ಯ ಗಿಡ ಕೂಡ ಅಷ್ಟೇ, ನಾವು ಜಾಸ್ತಿ ನೀರು ಹಾಕಿದ್ರೂ ಕೂಡ ಹಾಳಾಗುತ್ತೆ. ನೀವು ನೀರು ಹಾಕದೆ ಬಿಟ್ಟರೂ ಕೂಡ ಹಾಳಾಗುತ್ತೆ. ನೀವು ಇದಕ್ಕೆ ನೀರನ್ನು 1 ಇಂಚಷ್ಟು ಚೆಕ್ ಮಾಡಿಬಿಟ್ಟು ಹಾಕಬೇಕು. ಈ ರೀತಿಯಾದಂಥ ಮಾಯಿಸ್ಟ್ ಇರುವಂಥ ಮಣ್ಣಿದ್ದರೆ ಇದಕ್ಕೆ ನಾವು ಮತ್ತೆ ಇದಕ್ಕೆ ನೀರನ್ನು ಹಾಕಕ್ಕೆ ಹೋಗಬಾರ್ದು. ಇದು ಪೂರ್ತಿಯಾಗಿ 1 ಇಂಚಷ್ಟು ಡ್ರೈ ಆಗಬೇಕು. ಆವಾಗಲೇ ನಾವು ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಇನ್ನು ಇದಕ್ಕೆ ನಾವು ಫರ್ಟಿಲೈಸರ್ ಅಂತ ಹೇಳಿದ್ರೆ 6 ತಿಂಗಳಿಗೆ ಒಂದು ಸಾರಿ ನೀವು ಈ ಫರ್ಟಿಲೈಸರ್ ಒಂದು ಯಾವುದಾದ್ರೂ ವರ್ಮಿ ಕಂಪೋಸ್ಟು ಅಥವಾ ಸಗಣಿ ಗೊಬ್ಬರನೋ ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ಕೊಟ್ಟರೆ ಸಾಕಾಗತ್ತೆ. ನೀವು ಆವಾಗವಾಗ ಬೇಕು ಅಂದರೆ NPK ಫರ್ಟಿಲೈಸರ್ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಂಡಿರೋದನ್ನು ನೀವು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ಬೋದು. ಅದು ತಿಂಗಳಿಗೆ ಒಂದು ಸಾರಿ ಮಾತ್ರ. ಜಾಸ್ತಿ ಫರ್ಟಿಲೈಸರ್ ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ ಇದಕ್ಕೆ. ಅದಕ್ಕೋಸ್ಕರ ಆಮೇಲೆ ಗಿಡ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಪಾಟ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ನೀವು ಒಂದು ಸಣ್ಣದು 2 ಈ ರೀತಿಯಾಗಿ ಇಷ್ಟು ಸಣ್ಣ ಗಿಡಕ್ಕೆ ನೀವು ದೊಡ್ಡ ಪಾಟನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ನೀರು ಜಾಸ್ತಿ ನಿಲ್ಲುತ್ತೆ. ಆವಾಗ ಗಿಡ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಆದಷ್ಟು ಅದರ ಸೈಜನ್ನು ನೋಡಿಬಿಟ್ಟು ನೀವು ಪಾಟನ್ನು ಚಾಯ್ಸ್ ಮಾಡಬೇಕಾಗತ್ತೆ. ಆಮೇಲೆ ಏನಂದರೆ ಈ ಕೆಲಥ್ಯ ಗಿಡಕ್ಕೆ ನೀವು ಒಂದು ಕಡೆ ನೀವು ಇದನ್ನು ಇಡಬೇಕಾಗತ್ತೆ. ಪದೇ ಪದೇ ನೀವು ಒಂದು ವಾರ ನೀವು ಇಲ್ಲಿಟ್ರಿ, ಇನ್ನೊಂದು ವಾರ ಬೇರೆ ಕಡೆ ಇಟ್ರಿ, ಆ ರೀತಿ ಆಗಬಾರ್ದು. ಒಂದು ಜಾಗ ಮಾಡಿ ಅಲ್ಲೇ ಇಡಬೇಕು ಇದನ್ನು. ಯಾಕಂದರೆ ಅದು ಪ್ರತಿ ಸಾರಿಗೂ ಹವಾಗುಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ. ಅದಕ್ಕೋಸ್ಕರ ನೀವು ಆದಷ್ಟು ಏನಂದರೆ ಒಂದೇ ಕಡೆ ಇದನ್ನು ಇಡಿ. ಜಾಗನ ಜಾಸ್ತಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಜಾಗ ಚೇಂಜ್ ಮಾಡಿದಷ್ಟು ಈ ಗಿಡ ಹೊಂದಿಕೆ ಆಗೋದಕ್ಕೆ ಕಷ್ಟ ಆಗುತ್ತೆ ಇದಕ್ಕೆ. ಇದ್ರ ಎಲೆಗಳು ನೋಡಿ ಈ ರೀತಿಯಾಗಿ ಡಿಸೈನ್ ಆಗಿದೆ. ಯಾವ ಹೂವಿನ ಗಿಡಕ್ಕೂ ಇದು ಕಡಿಮೆ ಇಲ್ಲ, ಆ ರೀತಿಯಾಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಈ ಥರ ಗಿಡಗಳನ್ನು ನಾವು ಬಾಲ್ಕನಿನಲ್ಲಿಟ್ಟರೆ ಹೂವಿನ ಗಿಡಗಳು ಬೇಕು ಅಂತ ಅನಿಸೋದಿಲ್ಲ. ಇದರಲ್ಲಿ ಸುಮಾರು ವೆರೈಟಿ ಇದೆ ಫ್ರೆಂಡ್ಸ್, ನೀವು ನೋಡಿರ್ತೀರ ಅಂತ ಅಂದ್ಕೊತೀನಿ.
ತುಂಬ ವೇರಿಗೇಟೆಡ್ ಆಗಿರುತ್ತೆ, ಚೆನ್ನಾಗಿ ಲುಕ್ ಚೆನ್ನಾಗಿರುತ್ತೆ, ಎಲೆಗಳದು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಂಡೋರ್ ಗಿಡಗಳಿಗೆ ಏನಂದರೆ ಜಾಸ್ತಿ ಫರ್ಟಿಲೈಸರ್ ಆದರೂ ಕೂಡ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ, ಒಣಗೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಫರ್ಟಿಲೈಸರ್ಸ್ನ ಕಡಿಮೆ ಹಾಕಿ, ನೀರು ಕೂಡ ಅಷ್ಟೇ ಅತಿಯಾಗಿ ನೀರನ್ನು ಬಳಸೋಕ್ಕೆ ಹೋಗಬೇಡಿ. ಗಿಡಗಳಿಗೆ ನೋಡಿಬಿಟ್ಟು ಮಣ್ಣಿಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟು ಮಾತ್ರ ನೀವು ನೀರನ್ನು ಹಾಕ್ಕೊಳ್ಳಿ. ನಾನು ಹೇಳಿರುವಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.